ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ತುಮಕೂರು ಜಿಲ್ಲೆಯ ಗಾಧಾಳು ದಸೂಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಅವುಗಳ ಪ್ರಯೋಜನ ಪಡೆಯಲು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ದೂರದರ್ಶನದೊಂದಿಗೆ ಫಲಾನುಭವಿ ಕೆ ಹನುಮಂತಯ್ಯ. ದೂರದರ್ಶನದೊಂದಿಗೆ ಫಲಾನುಭವಿ ಕೆ ಹನುಮಂತಯ್ಯ ಸ್ಥಳೀಯ ಕೃಷಿ ಅಭಿವೃದ್ಧಿ ಬ್ಯಾಂಕ್ನಲ್ಲಿ ಬೆಳೆ ಸಾಲ ಪಡೆದು ಜಮೀನು ಅಭಿವೃದ್ಧಿ ಮಾಡಿಕೊಂಡಿದ್ದೇನೆ. ಅದೇ ರೀತಿ ಕೃಷಿ ಸನ್ಮಾನ್ ಯೋಜನೆ ಹಣ ಖಾತೆಗೆ ಬರುತ್ತಿರುವುದರಿಂದ ಬೀಜ, ಗೊಬ್ಬರ, ಆರೋಗ್ಯದ ವೆಚ್ಚಕ್ಕೆ ಬಳಸುತ್ತಿದ್ದು ಅನುಕೂಲವಾಗಿದೆ ಎಂದರು. 4 ತಿಂಗಳಿಗೆ 2,000 ಕಳಿಸಿದ್ರು. ನಮ್ಮ ಕಷ್ಟ ಸುಖ, ಆಸ್ಪತ್ರೆ ಅದು ಇದು ಎಲ್ಲ ಫಲಾನುಭವಿ ಮಮತಾ ಸ್ವಸಹಾಯ ಸಂಘದಲ್ಲಿ ಸಾಲ ಪಡೆದು ಬಳೆ ಅಂಗಡಿ ಹಾಗೂ ಕಂಪ್ಯೂಟರ್ ಕೇಂದ್ರ ಸ್ಥಾಪಿಸಿ ಸ್ಥಳೀಯರಿಗೆ ಸೇವೆ ಒದಗಿಸುತ್ತಿರುವೆ ಎಂದರು. ಬಿಸ್ನೆಸ್ ಲೋನ್ ತಗೊಂಡಿದ್ದೀವಿ, ಮುಂದೆ ಇದು ಮಾಡ್ತಾ ಇದ್ದೀವಿ. ಅದರಿಂದ ಎಲ್ಲ ಥರನೂ ಉಪಯೋಗ ಆಗ್ತಾ ಇದೆ. ಈಗ ಕೇಂದ್ರ ಸರ್ಕಾರದಿಂದ ವಿಶ್ವಕರ್ಮ ಯೋಜನೆ ಇದೇ ಥರ ಬರೋದ್ರಿಂದ ಎಲ್ಲ ಹೆಣ್ಮಕ್ಳಿಗೆ ಆಗಲಿ ಎಲ್ಲರಿಗೂ ಪ್ರೋತ್ಸಾಹ ಸಿಗೋದ್ರಿಂದ ಭಾಳ ಅನುಕೂಲ ಆಗ್ತಾ ಇದೆ. ಸುಮಾರೀಗ ನಮಗೆ ದಸೂಡಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗರಾಜು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಿಂದ ರೈತರು, ಅನಕ್ಷರಸ್ಥ ಜನರಿಗೆ ಕೇಂದ್ರದ ಯೋಜನೆಗಳ ಮಾಹಿತಿ ತಿಳಿಯಲು ಸಾಧ್ಯವಾಗಿದೆ. ಡ್ರೋನ್ ಬಳಕೆ ಕುರಿತು ಮಾಹಿತಿ ಇಲ್ಲಿನ ಜನರಿಗೆ ಉಪಯುಕ್ತ. ಆದರೆ ಕೆಲವು ಕೆಮಿಕಲ್ಲು ಪ್ರಾಣ ಅಪಾಯಕಾರಿ ಆಗಿರ್ತವೆ. ಈ ಡ್ರೋನ್ ಮೂಲಕ ಹೊಡೆಯೋದ್ರಿಂದ ಮನುಷ್ಯನ ಆರೋಗ್ಯನ ಕಾಪಾಡ್ಬೋದು, ಮತ್ತು ಔಷಧಿನ ಸಿಂಪಲ್ ಆಗಿ ಎಲ್ಲ ಕಡೆ ಸಿಂಪಡಿಸ್ಬೋದು ಅಂತೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ತೇನೆ.